ಒಂದು ಅಡವಿಯ ಪಕ್ಕದಲ್ಲಿ ಒಂದು ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮ ತುಂಬಾನೇ ಚಿಕ್ಕದಾಗಿತ್ತು. ಅಲ್ಲಿದ್ದವರೆಲ್ಲರೂ ತುಂಬಾ ಅಮಾಯಕರು, ಬಡ ರೈತರು ಆಗಿದ್ದರು. ಅವರೆಲ್ಲರ ಹೊಲಗಳು ಒಂದು ಕಾಡಿನ ಕಡೆ ಇತ್ತು. ಅವರು ಅದೇ ದಾರಿಯಲ್ಲಿ ಹೊಲಕ್ಕೆ ಹೋಗ್ತಾ ಬರ್ತಾ ಇದ್ರು. ಅಡವಿ ಹಾಗೂ ಗ್ರಾಮದ ಮಧ್ಯದಲ್ಲಿ ಒಂದು ಬಂಗ್ಲೆ ಮನೆಯಿತ್ತು. ಅಲ್ಲಿ ಸುತ್ತಮುತ್ತ ಮಾವಿನ ಮರ ಇತ್ತು. ಆ ಬಂಗಲೆಯ ಸುತ್ತ ದೊಡ್ಡ ಮಾವಿನ ತೋಟವೇ ಇತ್ತು. ಅದರಲ್ಲಿ ಇನ್ನೂ ಮಾವಿನ ಹಣ್ಣು ಬಿಟ್ಟಿರಲಿಲ್ಲ. ಆವಾಗ ಆ ದಾರಿಯಲ್ಲಿ ಒಬ್ಬ ರೈತ ಮತ್ತು ಅವನ ಹೆಂಡತಿ ಹೋಗ್ತಾ ಇದ್ದಾಗ, ರೀ, ಈ ಮಾವಿನ ತೋಟ ಯಾರ್ದು? ನನಗೂ ಕೂಡ ಇದು ಯಾರ್ದು ಅಂತ ಗೊತ್ತಿಲ್ಲ. ಈ ಬಂಗಲೆ ನಾನು ಹುಟ್ಟೋಕ್ಕಿಂತ ಮುಂಚೆನೇ ಇತ್ತು. ಇದು ಯಾರ್ದು ಅಂತಲೂ ಗೊತ್ತಿಲ್ಲ. ಯಾರು ನೋಡ್ಕೋತಿದ್ದಾರೆ ಅಂತಲೂ ಗೊತ್ತಿಲ್ಲ. ನಾನು ಇದರ ಬಗ್ಗೆ ಅಪ್ಪನ ಹತ್ರ ಕೇಳಿದ್ದೆ. ಆಗ ಅವರು ಹೇಳಿದರು, ಇದು ಪೇಟೆಯಲ್ಲಿರುವ ಸಾಹುಕಾರದ್ದು ಅಂತ. ಅಲ್ಲಿ ಅವರು ಈ ಹಳ್ಳಿಗೆ ಬಂದು ಸೈಟ್ ತಗೊಂಡು ಇರ್ತಾರಂತೆ. ಆದರೆ ಇಷ್ಟು ವರ್ಷವಾದರೂ ಇಲ್ಲಿಗೆ ಯಾರೂ ಬಂದದ್ದು ನಾನು ನೋಡೇ ಇಲ್ಲ. ಹೋ, ಹೌದಾ ರೀ, ಸುಂದರವಾದ ತೋಟ ಇದು. ಈ ವರ್ಷ ಈ ಮರಗಳಲ್ಲಿ ಮಾವಿನ ಹಣ್ಣು ಬಿಡುತ್ತೆ ಅಲ್ವಾ? ಅದೇ ತೋಟದಲ್ಲಿ ಒಂದು ನಾಯಿ ಇತ್ತು. ಅದು ಆ ರೈತ ಹಾಗೂ ಅವನ ಹೆಂಡತಿ ಮಾತನಾಡೋದನ್ನು ಕೇಳಿಸಿಕೊಳ್ತಾ ಇತ್ತು. ಆಮೇಲೆ ಅದು ನೇರವಾಗಿ ಆ ತೋಟಕ್ಕೆ ಹೋಯಿತು. ಆ ನಾಯಿ ಆ ತೋಟದಲ್ಲಿದ್ದ ಒಂದು ದೊಡ್ಡ ಮಾವಿನ ಮರದ ಹತ್ರ ನಿಂತ್ಕೊಂಡು ಜೋರಾಗಿ ಬೊಗಳ್ತಾ ಇತ್ತು. ಆ ಮಾವಿನ ಮರದಲ್ಲಿ ಒಂದು ದೆವ್ವ ಕೂತ್ಕೊಂಡಿತ್ತು. ಆ ನಾಯಿ ಆ ದೆವ್ವವನ್ನು ನೋಡಿ ಬೊಗಳ್ತಾ ಏನೋ ಹೇಳೋಕೆ ಟ್ರೈ ಮಾಡ್ತಾ ಇತ್ತು. ಏನು ವಿಷಯ ಟಾಮಿ? ನೀನು ಯಾರನ್ನು ನೋಡಿಕೊಂಡು ಬಂದಿದ್ದೀಯಾ? ಓಹೋ, ಯಾರೋ ನನ್ನ ಮಾವಿನ ತೋಟವನ್ನು ನೋಡಿ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಪರವಾಗಿಲ್ಲ, ಮಾತಾಡಲಿ. ಈ ವರ್ಷ ಅಂತೂ ಮಾವಿನ ಹಣ್ಣು ಬಂದೇ ಬರುತ್ತೆ. ಆ ಮಾವಿನ ಹಣ್ಣನ್ನು ಕದಿಯೋಕೆ ಎಲ್ಲರೂ ಖಂಡಿತ ಬರುತ್ತಾರೆ. ಆವಾಗ ನಾವು ಅವರನ್ನು ಕೊಂದು ತಿನ್ಬೋದು. ಹೌದು ರಾಜು, ನಾನು ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದು ಈ ಫಾರ್ಮ್ ಹೌಸನ್ನು ನನ್ನ ವಶ ಮಾಡಿದ್ದೀನಿ. ಅದೂ ಅಲ್ಲದೆ ಈ ಮಾವಿನ ತೋಟನ ನಾನೇ ಬೆಳೆಸಿದ್ದು. ಇಲ್ಲಿ ಆಗೋ ಒಂದೇ ಒಂದು ಹಣ್ಣನ್ನು ಕೂಡ ರುಚಿ ನೋಡಲು ನಾನು ಯಾರಿಗೂ ಬಿಡಲ್ಲ. ಸರಿ ಬಾ, ಈಗ ನಾವು ಆ ಮರಗಳಿಗೆ ಮಾಂಸವನ್ನು ಮಾಡಿದ ಗೊಬ್ಬರವನ್ನು ಹಾಕಬೇಕು. ಹೋಗೋಣ. ಹಾಗಂತ ಹೇಳಿ ಆ ದೆವ್ವ ಆ ನಾಯಿಯ ಜೊತೆ ಹೊರಟು ಹೋಗುತ್ತಾಳೆ. ಮೆಲ್ಲೆ ಮೆಲ್ಲಗೆ ದಿನಗಳು ಹೋಗ್ತಾ ಇತ್ತು. ಚಳಿಗಾಲ ಮುಗಿದು ಹೋಗಿ ಬೇಸಿಗೆ ಕಾಲ ಶುರುವಾಗಿತ್ತು ಮತ್ತು ಆ ಮಾವಿನ ಮರದಲ್ಲಿ ಹಸಿ ಹಸಿ ಮಾವಿನಕಾಯಿ ಬಿಟ್ಟಿತ್ತು. ಮೆಲ್ಲ ಮೆಲ್ಲನೆ ಎಲ್ಲ ಮಾವಿನಕಾಯಿಗಳು ಹಣ್ಣಾಗ್ತಾ ಇತ್ತು ಮತ್ತು ಮಾವಿನ ಹಣ್ಣುಗಳು ಕೆಳಗೆ ಬೀಳುತ್ತಾ ಇತ್ತು. ದೆವ್ವ ಹಾಗೂ ಆ ನಾಯಿ ಇಬ್ಬರೂ ಕೂಡ ಆ ಹಣ್ಣನ್ನು ತಿನ್ನುತ್ತಿದ್ದರು. ತುಂಬ ಚೆನ್ನಾಗಿದೆ ಅಲ್ವಾ? ಎಷ್ಟು ಸಿಹಿಯಾದ ಮಾವಿನ ಹಣ್ಣುಗಳು ಇದು. ಹಾಂ ಟಾಮಿ, ನನಗೆ ಗೊತ್ತು, ಇದಕ್ಕಿಂತಲೂ ಮನುಷ್ಯರ ರಕ್ತ ತುಂಬ ರುಚಿಯಾಗಿದೆ ಎಂದು. ಆ ರಕ್ತದಷ್ಟು ಇದು ರುಚಿಯಾಗಿಲ್ಲ, ಹೌದಲ್ವಾ? ಸ್ವಲ್ಪ ತಾಳ್ಮೆಯಿಂದ ಇರು ಟಾಮಿ. ಮಾವಿನ ಹಣ್ಣುಗಳು ಹಣ್ಣಾಗ್ತಾ ಇವೆ. ಖಂಡಿತ ಅದನ್ನು ತಗೊಂಡು ಹೋಗಲಿಕ್ಕೆ ಯಾರಾದರೂ ಬರ್ತಾರೆ. ಆವಾಗ ನಾವು ಅವರನ್ನು ಕೊಂದು ರುಚಿ ನೋಡ್ಬೋದು. ಹಾಗಂತ ಹೇಳಿ ಆ ದೆವ್ವ ಜೋರಾಗಿ ನಗಾಡ್ತಾ ಇತ್ತು. ಆ ದೆವ್ವ ಏನನ್ನು ಬಯಸಿತ್ತೋ ಅದೇ ನಡೆಯಿತು. ಆ ದಾರಿಯಲ್ಲಿ ಹೋಗ್ತಾ ಇರೋರು ಆ ಮಾವಿನ ಹಣ್ಣುಗಳನ್ನು ನೋಡಿ ಆಕರ್ಷಿತರಾಗಿ ಆ ಹಣ್ಣನ್ನು ಕೀಳಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ರು. ನಂತರ ಅಲ್ಲಿಗೆ ಆ ರೈತ ದಂಪತಿಗಳು ಸಹ ಬರುತ್ತಾರೆ. ಆಹಾ, ನೋಡು, ಅಲ್ಲಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿವೆ. ನೋಡೋಕೆ ಕಣ್ಣೇ ಸಾಲ್ತಾ ಇಲ್ಲ ಅಲ್ವಾ? ಹೌದು ರೀ, ನನಗೆ ಏನನ್ನಿಸ್ತಿದೆ ಅಂದರೆ ಆ ಮಾವಿನ ತೋಟಕ್ಕೆ ಹೋಗಿ ಒಂದೊಂದೇ ಹಣ್ಣನ್ನು ಕಿತ್ತು ತಿನ್ಬೇಕಂತ. ನಿನಗೇನು ಹುಚ್ಚು ಹಿಡಿದಿದೆಯಾ? ಆ ತೋಟ ನಮ್ಮದಲ್ಲ. ಅದನ್ನು ಕಿತ್ತು ತಿನ್ನೋ ಹಕ್ಕು ನಮಗೆ ಇಲ್ವೇ ಇಲ್ಲ. ಆದರೆ ಅವನ ಹೆಂಡತಿಗೆ ಆ ಮಾವಿನ ಹಣ್ಣನ್ನು ತಿಂದು ಮುಗಿಸೋವರೆಗೂ ನೆಮ್ಮದಿಯೇ ಇರಲಿಲ್ಲ. ಆದ್ದರಿಂದ ಅವನು ಹೇಳೋದನ್ನೂ ಕೇಳದೆ ಆ ತೋಟದೊಳಗೆ ಓಡಿ ಹೋಗ್ತಾ ಇದ್ಲು. ಅರೆ, ಅಲ್ಲೇ ನಿಲ್ಲು ಕಮಲ, ಹೋಗಬೇಡ, ಅಲ್ಲೇ ನಿಲ್ಲು. ಆದರೆ ಅವಳು ಒಳಗೆ ಹೋದಾಗ ಸುತ್ತಲೂ ಮಾವಿನ ಹಣ್ಣುಗಳು ಹಣ್ಣಾಗಿ ಕಂಗೊಳಿಸುತ್ತಿದ್ದವು ಮತ್ತು ಒಂದು ಮರದ ಹತ್ರ ಬಂದಳು. ಮರದಲ್ಲಿ ನೇತಾಡ್ತಾ ಇದ್ದ ಒಂದು ಹಣ್ಣನ್ನು ಕೀಳಲು ಕೈ ಮೇಲಕ್ಕೆತ್ತಿದಳು. ಆದರೆ ಆ ಮಾವಿನ ಮರದಿಂದ ಒಂದು ಕೈ ಹೊರಗೆ ಬಂದು ಅವಳನ್ನು ಹಿಡ್ಕೊಳ್ತು. ಆವಾಗ ಅವಳು ಮೇಲ್ಗಡೆ ನೋಡಿದ್ಲು. ಅಯ್ಯೋ, ಕಾಪಾಡಿ ಕಾಪಾಡಿ, ನನ್ನನ್ನು ಯಾರಾದರೂ ಕಾಪಾಡಿ. ಮಾವಿನ ಹಣ್ಣು ಬೇಕಾ? ತಡಿ, ನಾನು ನಿನಗೆ ಕೊಡ್ತೇನೆ.
ಆಗ ರೈತ ಅಲ್ಲಿಗೆ ಬಂದು ಅಲ್ಲಿದ್ದ ದೆವ್ವವನ್ನು ನೋಡಿದ. ಹೇ ಪಿಶಾಚಿ, ಅವಳನ್ನು ಬಿಟ್ಟು ಬಿಡು. ಅವಳು ಮಾಡಿದ್ದು ತಪ್ಪೆ. ಅವಳನ್ನು ಕ್ಷಮಿಸು ದಯವಿಟ್ಟು. ಆಗಲೇ ಅಲ್ಲಿಗೆ ಆ ದೆವ್ವದ ನಾಯಿ ಟಾಮಿ ಬಂದು ಅವನನ್ನು ತುಂಬ ಕಚ್ಚಲು ಶುರು ಮಾಡುತ್ತದೆ ಮತ್ತು ಅವನನ್ನು ಕೊಂದು ಅವನ ರಕ್ತವನ್ನು ಕುಡಿಯುತ್ತಿರುತ್ತದೆ. ಇತ್ತ ಆ ದೆವ್ವ ರೈತನ ಹೆಂಡತಿಯನ್ನು ಮರದ ಮೇಲೆ ಎತ್ಕೊಂಡು ಅವಳನ್ನು ಕೊಂದು ರಕ್ತವನ್ನು ಕುಡಿತಾ ಇತ್ತು. ಹಾಗೆ ಯಾರೆಲ್ಲ ಆ ಮಾವಿನ ಹಣ್ಣನ್ನು ತಗೊಳ್ಳೋಕ್ಕೆ ಬರ್ತಾ ಇದ್ರೋ ಅವರನ್ನೆಲ್ಲ ಆ ನಾಯಿ ಮತ್ತು ದೆವ್ವ ಕೊಂದು ಹಾಕ್ತಾ ಇತ್ತು. ಕೊನೆಗೆ ಈ ವಿಷಯ ಗ್ರಾಮದವರಿಗೆ ಗೊತ್ತಾದ ತಕ್ಷಣ ಅವರೊಂದು ಮೀಟಿಂಗ್ ಹಾಕಿದ್ರು. ಎಲ್ಲರೂ ಕೇಳ್ರಪ್ಪ, ಈ ಗ್ರಾಮದ ಪಕ್ಕದಲ್ಲಿ ಒಂದು ಮಾವಿನ ತೋಟ ಇದೆಯಲ್ವಾ, ಅದು ಒಂದು ಪಿಶಾಚಿಯ ಮಾವಿನ ತೋಟ. ಆದ್ರಿಂದ ಯಾರೂ ಕೂಡ ಅಲ್ಲಿ ಮಾವಿನ ಹಣ್ಣನ್ನು ಕಿತ್ತು ತಿನ್ನಲೇಬಾರ್ದು, ಮಕ್ಕಳನ್ನು ಕೂಡ ಅಲ್ಲಿ ಬಿಡಲೇಬಾರ್ದು, ಸರಿನಾ? ಆ ದಿನದಿಂದ ಗ್ರಾಮದವರು ಎಲ್ಲರೂ ಕೂಡ ತುಂಬಾ ಹುಷಾರಾದರು. ಯಾರೂ ಕೂಡ ಆ ಮಾವಿನ ತೋಟದ ಹತ್ರ ಹೋಗಲಿಲ್ಲ. ದೆವ್ವಗಳಿಗೆ ಊಟನೂ ಸಹ ಇಲ್ಲ. ಹೀಗಿರುವಾಗ ಒಂದು ದಿನ ನಗರದಿಂದ ಒಬ್ಬ ಬಿಸ್ನೆಸ್ ಮ್ಯಾನ್ ಆ ಗ್ರಾಮಕ್ಕೆ ಬರ್ತಾ ಇದ್ದ. ಹಾಗೆ ಬರುವಾಗ ದಾರಿಯಲ್ಲಿ ಆ ಮಾವಿನ ತೋಟನ ಅವನು ನೋಡ್ದ. ಆ ತೋಟವನ್ನು ನೋಡಿ ಆ ಬಿಸ್ನೆಸ್ ಮ್ಯಾನ್ ತುಂಬ ಹುಚ್ಚನಾದ. ಓ ಮೈ ಗಾಡ್, ಇಷ್ಟೊಂದು ಸುಂದರವಾದ ಮಾವಿನ ತೋಟ! ಈ ಮಾವುಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿವೆ. ಇದನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ಮಾರಿದರೆ ಒಳ್ಳೆ ಲಾಭ ಸಿಗುತ್ತೆ. ಇಂಥ ಹಣ್ಣನ್ನು ನಾನು ನೋಡಿಯೇ ಇಲ್ಲ. ಆಗಲೇ ಒಬ್ಬ ರೈತ ಅತ್ತ ಕಡೆಯಿಂದ ನಡೆದುಕೊಂಡು ಹೋಗುತ್ತಿದ್ದ. ಆಗ ಬಿಸ್ನೆಸ್ ಮ್ಯಾನ್ ಅವನ ಬಳಿ ಹೀಗೆ ಕೇಳಿದ. ಅಣ್ಣ ಅಣ್ಣ, ಈ ತೋಟ ಯಾರದ್ದು? ಅರೇ ಸರ್, ಇದು ಒಂದು ಪಿಶಾಚಿಯ ತೋಟ. ಆ ಮಾವಿನ ಹಣ್ಣುಗಳನ್ನು ನೋಡಿ ಒಳಕ್ಕೆ ಹೋಗಬೇಡಿ. ಆ ಹಣ್ಣುಗಳನ್ನು ನೋಡಿ ಒಳಕ್ಕೆ ಹೋದವರು ಯಾರೂ ಸಹ ಈಗ ಜೀವಂತವಾಗಿ ಇಲ್ಲ. ಹಾಗೆ ಹೇಳಿ ಆ ರೈತ ಅಲ್ಲಿಂದ ಹೋಗ್ಬಿಟ್ಟ. ಹಾ, ಈ ತೋಟ ದೆವ್ವದ್ದು ಆಗಿರಲಿ ಪಿಶಾಚಿದ್ದು ಆಗಿರಲಿ, ಈ ತೋಟವನ್ನು ನಾನು ಖಂಡಿತ ತಗೊಳ್ತೀನಿ. ಹಾಗಂತ ಹೇಳಿ ಆ ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಹೊರಟ. ಆಮೇಲೆ ಮರುದಿನ ಅವನು ಒಬ್ಬ ಮಾಂತ್ರಿಕನನ್ನು ಕರೆದುಕೊಂಡು ಬಂದ. ಆ ಮಾಂತ್ರಿಕ ಮತ್ತು ಬಿಸ್ನೆಸ್ ಮ್ಯಾನ್ ಇಬ್ಬರೂ ಕೂಡ ಕಾರಿಂದ ಇಳಿದು ತೋಟದೊಳಗೆ ಹೋದ್ರು. ಆಗ ಇದ್ದಕ್ಕಿದ್ದಂತೆ ಆ ದೆವ್ವ ಅವರ ಮುಂದುಗಡೆ ಬಂತು. ಆಗ ಆ ನಾಯಿ ಕೂಡ ಅವರನ್ನು ನೋಡಿ ಬೊಗಳ್ತಾ ಇತ್ತು. ಹೇ ಮಾಂತ್ರಿಕ, ನಿನಗೆ ಇಲ್ಲಿ ಏನು ಕೆಲಸ? ಹೇ ಪಿಶಾಚಿ, ಇಲ್ಲಿಂದ ಓಡಿ ಹೋಗು. ಈ ಮಾವಿನ ತೋಟ ಇವರಿಗೆ ಬೇಕಂತೆ. ನೀವಿಬ್ರು ಇಲ್ಲಿಂದ ಬೇಗ ಹೋಗಿ, ಈ ತೋಟ ನನ್ನದು. ಹಾಗಾದ್ರೆ ಸರಿ, ನಿನ್ನ ಇಷ್ಟ. ಈಗ ನೋಡು ನಿನಗೆ ಏನು ಮಾಡುತ್ತೇನಂತ. ಆವಾಗ ಆ ನಾಯಿ ಆ ಬಿಸ್ನೆಸ್ ಮ್ಯಾನ್ನ ಹತ್ತಿರ ಹೋಗಿ ಕಚ್ಚಲು ಶುರು ಮಾಡಿತು. ಆವಾಗ ಮಾಂತ್ರಿಕ ಅದರ ಮೇಲೆ ಒಂದು ಮಂತ್ರದಂಡದಿಂದ ಹೊಡೆಯುತ್ತಾನೆ. ಜೈ ಶಿವಶಂಭು. ಆವಾಗ ನಾಯಿ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತದೆ. ಆ ದೆವ್ವ ನಾಯಿಯನ್ನು ನೋಡಿ ಜೋರಾಗಿ ಕಿರುಚಾಡುತ್ತಾ ಇದ್ಲು. ಟಾಮಿ, ಟಾಮಿ, ನನ್ನ ಟಾಮಿ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಆ ದೆವ್ವನೂ ಸಹ ಸುಟ್ಟು ಹೋಗುತ್ತದೆ. ಆಮೇಲೆ ಇಬ್ಬರೂ ಕೂಡ ಭಸ್ಮವಾಗುತ್ತಾರೆ. ಮಾಂತ್ರಿಕರೇ, ನೀವು ಆ ನಾಯಿಯನ್ನು ಸುಟ್ಟು ಹಾಕಿದ್ರಿ, ಆದರೆ ಈ ಪಿಶಾಚಿನೂ ಹೇಗೆ ಸತ್ತೋಯ್ತು? ಅದು ಹೇಗೆಂದ್ರೆ, ಆ ಪಿಶಾಚಿ ತನ್ನ ಜೀವವನ್ನು ಆ ನಾಯಿಯ ಒಳಗಡೆ ಇಟ್ಟಿತ್ತು. ಯಾಕಂದ್ರೆ ಏನಾದರೂ ಅಪಾಯವಾದಾಗ ಅವಳ ಜೀವಕ್ಕೆ ಹಾನಿ ಆಗಬಾರ್ದಂತ. ಆದರೆ ಆ ನಾಯಿನೇ ನಾನು ಕೊಂದು ಹಾಕಿದ್ದಕ್ಕೆ ಆ ಪಿಶಾಚಿಯೂ ನಾಶವಾಯಿತು. ಇನ್ನು ಮುಂದೆ ನಿಮಗೆ ದೆವ್ವದ ಭಯವಿಲ್ಲ. ಈ ತೋಟವನ್ನು ನೀವೇ ಇಟ್ಕೋಬಹುದು. ಆ ಬಿಸ್ನೆಸ್ ಮ್ಯಾನ್ನ ಬುದ್ಧಿವಂತಿಕೆಯಿಂದ ದೆವ್ವದ ಕೈಯಲ್ಲಿದ್ದ ಆ ತೋಟವನ್ನು ಕಿತ್ಕೊಂಡ. ಆಮೇಲೆ ಆ ತೋಟವೂ ಸಹ ಅವನಿಗೆ ಸ್ವಂತವಾಯಿತು.